ಅಣ್ಣ ಅವರೇ ನೀವೇನು ಹೇಳ್ತೀರಾ? ಬಿಜೆಪಿ ಬರ್ತಾರೆ. ಬಿಜೆಪಿ ಬರ್ತದೆ, ಒಂದೇ ಮಾತು ಬಿಜೆಪಿ ಬಿಜೆಪಿ ಬಿಟ್ಟು ಬೇರೆ ಅವ್ರಿಗೆ vote ಇಲ್ಲ 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 ಬಿಜೆಪಿ Okay. ಈಗ ಬಿಜೆಪಿಗೆ ಯಾಕೆ ಹಾಕ್ಬೇಕು ಅಂತ ನಿಮಗೆ ಇಲ್ಲಿ ಕ್ಷೇತ್ರದಲ್ಲಿ ಏನ್ ಮಾಡಿದಾರೆ ಬಿಜೆಪಿ ಅವರು ಅಂತ? ಕೆಲಸ ಮಾಡಿದಾರೆ, ನಮ್ಮಲ್ಲಿ ರಗಡೆ ಕೆಲಸ ಮಾಡಿದ್ದಾರೆ. ಈಗ ನೋಡಿದ್ರೆ ನಿಮ್ ಪಕ್ಕದಲ್ಲಿರ್ತಕ್ಕಂಥ ಸಾಹೇಬ್ರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು, ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ ಅಂತ, ನೀವು ಬಿಜೆಪಿ ಮಾಡಿದೆ ಅಂತೀರಾ. ಹಾಗಿದ್ರೆ 2 ವರ್ಷದಲ್ಲಿ ಏನ್ ಕಾಂಗ್ರೆಸ್ ಕೆಲಸ ಮಾಡಿಲ್ವಾ? ಏನು ಮಾಡಿಲ್ರಿ ಅವರು, ಒಂದು ಕಲ್ಲು ಎತ್ತಿಟ್ಟಿಲ್ರಿ ಇಲ್ಲಿ. ಒಂದ್ ಕಲ್ಲು ಎತ್ತಿದ್ದೆ. ಏನ್ ಹೇಳ್ತೀರಾ? ಒಂದ್ ಕಲ್ಲು ಎತ್ತಿಟ್ಟಿ ಅವ್ರು ಹೇಳ್ತಾರೆ, ಅವ್ರ ಊರಾಗ ಅವರು ಹೇಳ್ತಾರ. ಅವ್ರು ಅಚನೂರು ಅವರು ನಮ್ದು ಹಳ್ಳೂರಿ. ಹಳ್ಳೂರಲ್ಲಿ ಕೆಲಸ ಆಗಿಲ್ಲ, ನಮ್ಮಲ್ಲಿ ಕೆಲಸ ಆಗೈತ್ರಿ ಹಳ್ಳೂರಾಗ. ಅವ್ರಾಗ ಅಚನೂರಾಗ ಆಗಿಲ್ಲ. ಅವರು ಆಡಳಿತ ಪಕ್ಷ ಇಲ್ಲ, ಅವ್ರು ಬಿಜೆಪಿ ಅವ್ರು ಅದಾರೆ. ಬಿಜೆಪಿ ಕಾಂಗ್ರೆಸ್ನವ್ರು ಯಾಕೆ ಮಾಡಕ್ ಹೋಗ್ತಾರೆ ಅವ್ರಿಗೆ? ಹೌದಲ್ರಿ? ಹಂಗಿದ್ರೆ ಕೆಲಸ ಆಗಿಲ್ಲ, ಅವ್ರಿಗೆ ಕೆಲಸ ಆಗಿಲ್ಲ, ನಮಗಾಗ್ಯಾವು. ಸುಳ್ಳು ಹೇಳ್ತಿದ್ದಾರೆ, ಹಾ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಯಾಕೆ ಅಭಿವೃದ್ಧಿ ಅಧಿಕಾರ ಹಾಕಿದ್ರಿ? ಯಾರು? ಚರಂದಿ ಬಿಟ್ಟು ಅವರು ಹೇಳಿ ಇದಕ್ಕೆ ಅವ್ರಿಗೆ ಯಾಕೆ ಆ ಟೈಟಲ್ ಬಂತು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಈಗ ಅಲ್ಲೇ ಮೊದ್ಲಿಂದ ಅದು ಇದ್ರೊಳಗೆ ಅದಾರ್ರಿ, ಅದಕ್ಕೆ ಕೊಟ್ಟಾರ. ಅದಕ್ಕೇನು ಸಂಬಂಧ ಇಲ್ಲ. ಏನ್ ನೋಡೋದಲ್ರಿ, ಕೆಲಸ ಮಾಡಿದ್ರೆ ನಮಗಾಗತ್ತಲ್ಲ. ಅಭಿವೃದ್ಧಿ ಅಧಿಕಾರ ಅಂತ ಕೆಲಸ ಅದು ಇದು ಪಡಿಬೇಕಾದ್ರ ಕೆಲಸ ಮಾಡಿದ್ರೆ ನಮಗಾಗತ್ತಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಕೆಲಸಗಳಾಗಿದೆ ಕಾಂಗ್ರೆಸ್ ಇದ್ದಾಗ, ನೀವು ಆಗಿಲ್ಲ ಅಂತಿದ್ದೀರಾ. ಈ 3 ವರ್ಷದಾಗ ಏನಾಗೈತ್ರಿ? ಮೊದಲಾಗಿರ್ಬೋದ್ರಿ. ಈ 3 ವರ್ಷದಾಗ ಏನಾಗೈತ್ರಿ? ಈ ಗ್ಯಾರಂಟಿ ಮಾಡಿ ಎಲ್ಲಿ ಏನು ಯಾವ ರಾಜ್ಯದಾಗ ಐತೆ ಹೇಳ್ರಲ್ಲ, ಎಲ್ಲಿ ಏನೂ ಇಲ್ಲ. ಏನು ಕೇಳಕ್ಕೆ ಇಲ್ಲ ಇಲ್ಲ. ನೀವೇನ್ ಹೇಳ್ತೀರಾ ಅಣ್ಣ? ಅಲ್ಲ, ನಾವು ಅದೇ ಹೇಳೋರು ಇಲ್ಲಿ ಕಾಂಗ್ರೆಸ್ ಪಕ್ಷನ ಮಾಡೋದು. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತೀರಾ? ಏನ್ ಅಭಿವೃದ್ಧಿ ಮಾಡಿದ್ದಾರೆ 2 ವರ್ಷದಲ್ಲಿ? ನಮ್ಮಲ್ಲಿ ಅಂತೂ ಎಲ್ಲ ಅಭಿವೃದ್ಧಿ ಮಾಡ್ಯಾರ್ರಿ. ಮಾಡಿದ್ದಾರೆ. ಅವ್ರು ಮಾಡಿಲ್ಲ ಅಂತಾರೆ. ಅವ್ರು ಮಾಡಿದಾಗಿಲ್ಲ, ಮಾಡಿಲ್ಲ ಅಂತಾರೆ ಅವರು. ಈ ಗ್ಯಾರಂಟಿ ಅನುಕೂಲ ಆಗುಲ್ಲ ಅಂತಾರೆ. ಗ್ಯಾರಂಟಿ ಯಾಕೆ ಅನುಕೂಲ? ಬಿಜೆಪಿ ಅವ್ರು ಹ್ಯಾಂಡ್ ಬಿಡ್ತಾರ. ಈಗ ನಿಮ್ಮ ಮನೆಯವ್ರಿಗೆಲ್ಲ ದುಡ್ಡು ಬರ್ತಿದೆ ಗ್ಯಾರಂಟಿ ಬರ್ತೈತ್ರಿ. ಖುಷಿ ಇದೆ ನಿಮಗೆ ಗ್ಯಾರಂಟಿಯಿಂದ? ಖುಷಿ ಐತ್ರಿ. ಮತ್ತೆ ನಿಮ್ಗೂ ಬಸ್ ಫ್ರೀ ಮಾಡ್ಬೇಕಂತ ಏನ್ ಕೇಳ್ಕೊಳಲ್ವಾ? ಅಲ್ಲ, ಆಯ್ತು, ಇದೇ ರಗಡ ಆಗೈತಿ ಈಗ ಆಗಿದ್ದು. ಈಗ ಅವು ಏನು ಬಂದಿತ್ತು ಬೇಕಾ? ಈಗ ಬಿಜೆಪಿ ಇದ್ದಾರೆ ಅಂದ್ರೆ ಬಿಜೆಪಿ ಅವ್ರ ಮನೆಗೆ ಏನು ರೊಕ್ಕ ಬಿಡ್ತಾರೆ ನೋಡ್ರಿ ಗೌರ್ಮೆಂಟಿಂದ? ಇಲ್ಲ. ಮತ್ತು ಅವ್ರದ್ರ ತೊಗೊಂತಾರಿಲ್ಲ, ಹಾಳಾಕೈತೆ ಅಂತಾರ. ಹಾಳಾಕಿದ್ರೆ ತೊಗೊಂತಾರಿಲ್ಲ, ಬಿಟ್ಟು ಬಿಡ್ಬೇಕಂದ್ರ. ಈಗ ಸರ್ಕಾರ ಮಣಿದು ಕೊಡ್ತಾರೆ ಅವರು. ಇವ್ರೇನು ಕಾಂಗ್ರೆಸ್ ನಮ್ದೇ ಕೊಡ್ತಾರಲ್ಲ. ಅವ್ರು ಕಾಂಗ್ರೆಸ್ ನಮ್ದೇ ಕೊಡ್ತಾರೆ. ಅವ್ರ ಮನೆಯಿಂದ ಕಾಂಗ್ರೆಸ್ ಅವ್ರು ಕೊಡಲ್ಲ, ಸರ್ಕಾರ ಕೊಟ್ಟೈತಿ. ಅದನ್ನ ಯಾಕೆ ಮಾಡ್ಬೇಕು ಅಂತಾರಲ್ಲ. ಈ ಕೆಲವೊಬ್ಬರಿಗೆ ಅದ, ಬಡವ್ರಿಗೆ ಅದ ಅನುಕೂಲ ಐತಿ. ಈಗ ನೀವ್ ಹೇಳಿ ಅಣ್ಣ, ಈಗ ಗ್ಯಾರಂಟಿಗಳು ನೀವು ಬಿಜೆಪಿ ಸರ್ಕಾರ ಬಂದ್ರು ಕೊಡ್ಬೇಕು ಅಂತ ಹೇಳ್ತೀರಾ? ಅಲ್ಲ, ಬಿಜೆಪಿ ಸರ್ಕಾರ ಬಂದ್ರು ಬೇಡ ಅಂತೀವ್ರಿ ನಾವು. ನೀವು ಬೇಡ ಅಂತ? ಅದು ಬೇಡ ಬೇಡ್ರಿ ಅಲ್ರಿ. ಯಾರು ಸರ್ಕಾರ ಬಂದ್ರು ಬೇಡ. ಗ್ಯಾರಂಟಿ ಮಾಡಿ ಇಲ್ಲಿ ಇದ್ರೆ ಈ ಸರ್ಕಾರದಾಗ ಏನು ಉಳ್ದತ್ರಿ? ಈಗ ಗ್ಯಾರಂಟಿ ಮಾಡಿ ಏನು ಉಳ್ದತ್ ಹೇಳ್ರಿ? ಗ್ಯಾರಂಟಿ ಮಾಡಿ ಏನು ಉಳಿದಿಲ್ಲ ಅಂತ ಅಲ್ಲ, ಗ್ಯಾರಂಟಿ ಮಾಡಿ. ಅಲ್ರಿ, ಗ್ಯಾರಂಟಿ ಕೊಡೋರಿಗೆ ಮತ್ತೆ ಅದು ಉಳ್ದ ಬಿಟ್ಟೈತಿ ಬಡಬಗ್ರಿಗೆ. ಅದರಿಂದ ಆತರ ಆಗೈತಿ. ಅಲ್ಲ, ಈಗ ಅದು ಬಿಡಿ, ನಿಮ್ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಗ್ಯಾರಂಟಿ ಬಿಟ್ಟು? ಅಲ್ಲ, ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ನಮ್ಮಲ್ಲಿ ಮಾಡಿದಾರೆ. ಮೇಟಿ ಸಾಹೇಬ್ರ ಇದ್ದಾಗ ಮಾಡ್ಯಾರ. ಈಗ ಅವ್ರ ಮಗವರು ಅದೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಐತ್ರಿ. ಆದ್ರೂ ಮುಂದೆ ಹೆಂಗ್ ಹೇಳ್ತಾರೆ ಹೇಳಕ್ ಆಗೋದಿಲ್ರಿ. ಹೌದಂತಾರೆ ಅಲ್ಲ ಅಂತಾರೆ. ಅವ್ರ ಅಪ್ಪನಂಗೆ ಮಕ್ಕಳು ಇರ್ತಾವಣ, ಇರುದಿಲ್ಲ. ಮತ್ತೆ ಹೆಂಗ್ ನಂಬ್ತೀರಾ ಅಪ್ಪನಂಗ್ ಮಕ್ಳು ಇರ್ತಾರ ಅಂತ ನೀವೇ ಹೇಳ್ತೀರಾ? ಆದ್ರೆ ಮುಂದೆ ಬೈ ಮನಸ್ಸು ಆತಂದ್ರ ಹೌದಲ್ರಿ. ಭೇಟಿ ಮಾಡಿದ್ದೀರಾ ಅವ್ರು ಉಮೇಶ್ ಮೇಟಿ ಸಾಹೇಬ್ರಿಗೆ? ವಿಶ್ವಾಸ ಕೊಟ್ಟಿದ್ದಾರೆ ನಿಮ್ ಕ್ಷೇತ್ರಕ್ಕೆಲ್ಲ, ಅಂದ್ರೆ ನಿಮ್ ಗ್ರಾಮ ಪಂಚಾಯತಿಗೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳವ್ರ? ಇಲ್ಲಿ ಮಾತ್ರ ಮಾಡ್ಯಾರ, ಜಗ್ ಮಾಡ್ಯಾರ. ಖುಷಿ ಇದೆ ನಿಮಗೆ? ಖುಷಿ ಇದೆ. ಗ್ಯಾರಂಟಿಯಿಂದಾನು ಖುಷಿ ಇದೆ, ಕಾಂಗ್ರೆಸ್ ಇಂದಾನು ಖುಷಿ ಇದೆ. ನಿಮ್ಗೆ ಹಣ ಖುಷಿ ಇಲ್ಲ ಕಾಂಗ್ರೆಸ್ ಇಂದ ಗ್ಯಾರಂಟಿ? ತೆಗಿಬೇಕ್ರಿ ಅವರು, ತೆಗಿಬೇಕು.